ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನದ ಗಣರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ನಮ್ಮ ದೇಶದಲ್ಲಿ ಆಚರಿಸುವಂತಹ ರಾಷ್ಟ್ರೀಯ ಆಚರಣೆಗಳಲ್ಲಿ ಗಣರಾಜ್ಯೋತ್ಸವವು ಒಂದು. ಭಾರತೀಯರಾದ ನಾವು ಪ್ರತಿ ವರ್ಷ ಜನವರಿ 26ರಂದು ಈ ಗಣರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈ ಜನವರಿ 26, 1950ರಂದು ನಮ್ಮ ದೇಶಕ್ಕೆ ಪ್ರತ್ಯೇಕ ಸಂವಿಧಾನ ಜಾರಿಗೆ ಬಂದ ನೆನಪಿಗಾಗಿ ಪ್ರತಿ ವರ್ಷ ಈ ಗಣರಾಜ್ಯೋತ್ಸವವನ್ನು ದೇಶಾದ್ಯಂತ ಆಚರಿಸಿಕೊಂಡು ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಮಹತ್ವವನ್ನು ಅರಿಯುತ್ತಾ ಬರುತ್ತಿದ್ದೇವೆ. ಹಾಗಿದ್ರೆ ಇಂದಿನ ನಮ್ಮ ಗಣರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಗಣರಾಜ್ಯ ಎಂಬ ಪರಿಕಲ್ಪನೆಯ ಮಹತ್ವವಾಗಿರ್ಬೋದು, ಗಣರಾಜ್ಯೋತ್ಸವದ ಆಚರಣೆಯ ಹಿನ್ನೆಲೆ, ಅದರ ಆಚರಣೆಯ ಮಹತ್ವವನ್ನು ಕುರಿತು, ದೇಶಕ್ಕೆ ಸಂವಿಧಾನ ಎಂಬುದು ಎಷ್ಟು ಮುಖ್ಯ ಎಂಬುದನ್ನು ಕುರಿತು, ಈ ಎಲ್ಲ ವಿಷಯಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೀಡಲು ಇಂದಿನ ಗಣರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಬಡಗಲಪುರ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ನಿಲುವಾಗಿಲು ಗ್ರಾಮದ ನಿವಾಸಿಗರು, ಬರಹಗಾರರು, ಯುವ ಸಾಹಿತಿಗಳು ಆದಂಥ ಶ್ರೀಯುತ ಅವಿನಾಶ್ ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಿಮಗೂ ಸಹ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿಕೊಂಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಸರ್. ಸರ್, ಮೊದಲಿಗೆ ತಮಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು. ಸರ್, ನಾವು ಪ್ರತಿ ವರ್ಷ ಅಂದರೆ ಕ್ಯಾಲೆಂಡರ್ ಹೊಸ ವರ್ಷ ಶುರುವಾದಾಗಲಿನಿಂದ ಮೊದಲು ಆಚರಿಸುವಂಥ ಪ್ರಮುಖವಾದಂಥ ರಾಷ್ಟ್ರೀಯ ಹಬ್ಬ ಅಥವಾ ಆಚರಣೆಗಳಲ್ಲಿ ಇದು ಮೊದಲನೇ ಆಚರಣೆ ಆಗಿದೆ ಸರ್. ಜನವರಿ 26ರಂದು ನಾವು ಆಚರಿಸುವಂಥ ಗಣರಾಜ್ಯೋತ್ಸವ ಬಹಳ ಪ್ರಾಮುಖ್ಯವಾದಂಥ ಆಚರಣೆಗಳಲ್ಲಿ ಒಂದು. ಖಂಡಿತ ಈ ಗಣರಾಜ್ಯೋತ್ಸವದ ಆಚರಣೆ ಆಗಿರ್ಬೋದು, ಇದರ ಹಿನ್ನೆಲೆ ಮತ್ತು ಮಹತ್ವವನ್ನು ತಿಳಿಯೋಕ್ಕೂ ಮುಂಚೆ ಸರ್, ಈ ಗಣರಾಜ್ಯ ಎಂಬ ಪದವೇ ಒಂದು ವಿಶೇಷವಾದಂಥದ್ದು. ಹಾಗಿದ್ರೆ ಈ ಗಣರಾಜ್ಯ ಎಂಬ ಪರಿಕಲ್ಪನೆಯ ಅರ್ಥ ಆಗೋದರ ಮಹತ್ವವನ್ನು ತಿಳಿಸ್ಕೊಡಿ ಸರ್. ಖಂಡಿತ. ನಮಗೆ ಈಗ ನಮ್ಮ ಜನತೆಗೆಲ್ಲರಿಗೂ ತಿಳಿದಿರೋ ಹಾಗೆ 1947 ಆಗಸ್ಟ್ 15ರಂದು ನಮಗೆ ಸಾಂಕೇತಿಕವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆ ಒಂದು ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಗಣರಾಜ್ಯ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಮ್ಮಲ್ಲಿ ಪ್ರಾದೇಶಿಕವಾಗಿ ಕೆಲವೊಂದು ಸಂಸ್ಥಾನಗಳಿದ್ದು, ಒಂದು 526 ಸಂಸ್ಥಾನಗಳು ಪ್ರಾದೇಶಿಕವಾಗಿ ಅಲ್ಲಲ್ಲಿ ಇದ್ದದ್ದು. ಗಣರಾಜ್ಯ, ಗಣ ಅಂದರೆ ಗುಂಪು, ರಾಜ್ಯಗಳು, ಅಷ್ಟೂ ಒಂದು ಪ್ರಾದೇಶಿಕ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಒಂದು ರಾಜ್ಯವನ್ನು ಕಟ್ಟತಕ್ಕಂಥ ಜವಾಬ್ದಾರಿ ನಮ್ಮ ರಾಷ್ಟ್ರೀಯ ನಾಯಕರ ಮುಂದೆ ಹಾಗೂ ಈ ಒಂದು ನಮ್ಮ ದೇಶದ ಮುಂದೆ ಅದು ಒಂದು ಸವಾಲಾಗಿ ನಿಂತಿತ್ತು. ಈ ಒಂದು ಗಣರಾಜ್ಯ ಅಂತಕ್ಕಂಥ ಪರಿಕಲ್ಪನೆ ನಾವು ಸಂವಿಧಾನ ಬಂದಾಗ ಏನು ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಈಗ ಜನರಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು ತಮ್ಮ ಅಧಿಕಾರವನ್ನು, ಜನರಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ತಮ್ಮ ಅಧಿಕಾರವನ್ನು ಜನರ ನೆಮ್ಮದಿ ಮತ್ತು ನ್ಯಾಯಕ್ಕಾಗಿ ನಿರ್ವಹಿಸ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆ ಅಂತ ಹೇಳ್ಬೋದು ಸರ್ ಇದನ್ನು, ಗಣರಾಜ್ಯವನ್ನು. ಹಾಗಾಗಿ ಈ ಒಂದು ಸ್ವಾತಂತ್ರ್ಯ ಮತ್ತು ಸಮಾನತೆ ಮತ್ತು ನ್ಯಾಯವನ್ನು ಈ ಒಂದು ಗಣರಾಜ್ಯ ಅಂತಕ್ಕಂಥ ಒಂದು ಪದ ಉತ್ತೇಜಿಸುತ್ತೆ. ಗಣರಾಜ್ಯ ಅಂತಕ್ಕಂಥ ಪದದ ಮಹತ್ವ ಹೇಳಬೇಕು ಅಂತ ಹೇಳಿದ್ರೆ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ನಾವು ಮಾತಾಡಬೇಕಾಗತ್ತೆ. ಮೊದಲನೇದಾಗಿ, ಜನರ ಉನ್ನತಿಗೋಸ್ಕರ ನಮ್ಮ ಗಣರಾಜ್ಯ ಅಂತಕ್ಕಂಥದ್ದು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರಲ್ಲಿ ಏನ್ ಜನರ ಉನ್ನತಿ ಅಂತ ಹೇಳಿದ್ರೆ, ಗಣರಾಜ್ಯ ವ್ಯವಸ್ಥೆ ಅಂತಕ್ಕಂಥದ್ದು ಪ್ರಜೆಗಳ ಒಂದು ಸದೃಢ ನಿರ್ವಹಣೆ ಮೂಲಕ ಅಭಿವೃದ್ಧಿಯನ್ನು ಒದಗಿಸುತ್ತೆ. ಈ ಒಂದು ದೇಶದಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಸಹ ಇದೊಂದು ಸದೃಢ ನಿರ್ವಹಣೆ ಮೂಲಕ ಈ ಒಂದು ದೇಶದ ಅಭಿವೃದ್ಧಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ಮೊದಲನೇ ಅಂಶ ತಿಳಿಸಿದ್ರೆ, ಎರಡನೆಯದಾಗಿ ಈ ರಾಜಕೀಯ ಹಕ್ಕುಗಳು ಅಂತಕ್ಕಂಥದ್ದು ತುಂಬಾ ಪ್ರಮುಖವಾದವು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಿದ್ದಂಗೆ ರಾಜಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬತ್ತಿದಂಗೆ ಸ್ವಾತಂತ್ರ್ಯದ ತದನಂತರದಲ್ಲಿ ಈ ರಾಜಕೀಯ ಹಕ್ಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಗೂ ಸಹ ತುಂಬಾ ಮುಖ್ಯ. ಅದರಲ್ಲಿ ಮೊದಲನೇದಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಮತದಾನದ ಹಕ್ಕು. ಈ ಮತದಾನದ ಹಕ್ಕು ಅಂತ ಹೇಳಿದ್ರೆ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಪ್ರತಿಯೊಬ್ಬ ಪ್ರಜೆಯು ತಮಗೆ ಬೇಕಾದಂತ, ತಮಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಜನಪ್ರತಿನಿಧಿಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ವಿಶೇಷ ಒಂದು ಹಕ್ಕು ಇದು. ಮೂರನೆಯದಾಗಿ ನಾವು ನ್ಯಾಯಮೂರ್ತಿ ಮತ್ತು ನ್ಯಾಯ ಅಂತಕ್ಕಂಥದ್ದು ಈ ಒಂದು ಗಣರಾಜ್ಯದ ಮಹತ್ವದ ಮೂರನೇ ಅಂಶವಾಗಿ ನಮಗೆ ಕಂಡು ಬರುತ್ತೆ. ಅಂತ ಹೇಳಿದ್ರೆ ಒಂದು ಗಣರಾಜ್ಯ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಅಂತಕ್ಕಂಥದ್ದು ಸ್ವಾತಂತ್ರ್ಯವಾಗಿದ್ದು ಅದು ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ ಶಕ್ತಿಗಳ ವಿಭಜನೆಯು, ಅಂದ್ರೆ ಅನ್ಯಾಯವನ್ನ, ಸಮಾಜದಲ್ಲಿ ನಡೀತಕ್ಕಂಥ ಕೆಲವೊಂದು ಅನ್ಯಾಯವನ್ನ ತಡೆದು ಒಂದು ಅಬಲರಿಗೆ ಅದು ಒಂದು ಸಹಾಯವನ್ನ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡುತ್ತೆ. ಇನ್ನು ನಮಗೆ ನಾಲ್ಕನೆಯ ಒಂದು ಅಂಶವಾಗಿ ಕಂಡು ಬರ್ತಕ್ಕಂಥದ್ದು
ಪರಿವರ್ತನೆಗೆ ಅವಕಾಶ ಅಂತ ಹೇಳಿದ್ರೆ, ಈಗ ನಾವು ಯಾವುದೇ ನಾವು ಆಯ್ಕೆ ಮಾಡ್ತಕ್ಕಂಥ ಜನಪ್ರತಿನಿಧಿಗಳಿದಾರಲ್ಲ, ಅವ್ರಲ್ಲೇನಾದ್ರೂ ಬದಲಾವಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಾಗ ಆಗಿರ್ಬೋದು, ಅಥವಾ ಭ್ರಷ್ಟಾಚಾರ ಹಾಗೂ ಇನ್ನಿತರ ಒಂದು ಅಸಮಾಧಾನವನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥ ಒಂದು ವಿಚಾರವಾಗಿ ಈ ಒಂದು ಪರಿವರ್ತನೆಗೆ ಅವಕಾಶವನ್ನು ಸಹ ಇದು ಮಾಡಿಕೊಳ್ಳುತ್ತೆ. ಇನ್ನು 5ನೇದಾಗಿ ನಾವು ಮಾತಾಡೋದಾದ್ರೆ, ಹೆಚ್ಚಿನ ಹೊಣೆಗಾರಿಕೆ ಅಂತಕ್ಕಂಥದ್ದು ಈ ಒಂದು ದೇಶದಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬ ಪ್ರಜಾಪ್ರಭುತ್ವದ ಒಳಗಡೆ ವಾಸಿಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಜವಾಬ್ದಾರಿಯಾಗಿರುತ್ತೆ. ಯಾಕಂದ್ರೆ ಗಣರಾಜ್ಯ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಪ್ರಜೆಯ ಮುಂದೆ ಹೊಣೆಗಾರರಾಗಿರ್ತಾರೆ ಅಷ್ಟೇ. ಇಲ್ಲಿ ನಮ್ಮನ್ನ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಯಾರೇ ಆದ್ರೂ ಸಹ ಇಲ್ಲಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ಒಂದು ಮುಂದೆ ಅವರು ಹೊಣೆಗಾರರೇ ಹೊರತು ಅಧಿಕಾರವನ್ನು ಚಲಾಯಿಸ್ತಕ್ಕಂಥ ಒಂದು ಅಂಶ ಇಲ್ಲ ಅಂತಕ್ಕಂಥದ್ದನ್ನ ಈ ಒಂದು ವಿಚಾರ ಹೇಳುತ್ತೆ. ಅದ್ರ ಜೊತೆ ಇದರಿಂದ ಪ್ರಜಾಪ್ರಭುತ್ವ ಅನುಸರಣೆಗೆ ಪ್ರೇರೇಪಿಸುತ್ತೆ ಅಂತ ಹೇಳ್ಬೋದು. ಇದಿಷ್ಟು 5 ಪಾಯಿಂಟ್ನಲ್ಲಿ ನಾವು ಗಣರಾಜ್ಯದ ಮಹತ್ವವನ್ನು ಹೇಳ್ಬೋದಾಗಿದೆ ಸರ್. ಹಾಗಿದ್ರೆ ಒಂದು ದೇಶ ಅಂತ ಬಂದಾಗ, ಒಂದು ರಾಜ್ಯ ಅಂತ ಬಂದಾಗ, ಅಲ್ಲಿ ಒಂದು ಆಡಳಿತ ನಡೆಸೋ ನಿಟ್ಟಿನಲ್ಲಿ, ಪ್ರಜೆಗಳು ಒಂದು ಸುಭಿಕ್ಷವಾಗಿ ಅವರ ಜೀವನವನ್ನು ನಡೆಸೋ ನಿಟ್ಟಿನಲ್ಲಿ ಗಣರಾಜ್ಯ ಎಂಬ ಪರಿಕಲ್ಪನೆ ಆಗಿರ್ಬೋದು, ಸಂವಿಧಾನ ಅನ್ನೋದು ಎಷ್ಟು ಮುಖ್ಯ ಆಗಿರುತ್ತೆ ಸರ್? ಖಂಡಿತ. ಒಂದು ಸಂವಿಧಾನ ಅಂತಕ್ಕಂಥದ್ದು ಪ್ರತಿಯೊಬ್ಬ ಒಂದು ಸಮಾಜದ ಚೌಕಟ್ಟಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಗ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಗಣರಾಜ್ಯ ಅಥವಾ ಸಂವಿಧಾನ ಒಂದು ದೇಶದ ರಾಜಕೀಯವಾಗಿ ಆಗಿರ್ಬೋದು, ನ್ಯಾಯಾಂಗವಾಗಿ ಆಗಿರ್ಬೋದು, ಹಾಗೂ ಪ್ರಜಾಸತ್ತಾತ್ಮಕವಾಗಿ ಎಲ್ಲ ವ್ಯವಸ್ಥೆಗಳನ್ನು ನಿಯಮಿತಗೊಳಿಸ್ಕೊಂಡು ಮಾರ್ಗದರ್ಶನವನ್ನು ನೀಡತಕ್ಕಂಥ ರೂಪುರೇಖೆ ಮಾತ್ರವಲ್ಲ, ಅದು ಸರ್ಕಾರ ಹಾಗೂ ಇತರೆ ಸಂಸ್ಥೆಗಳ ಮಧ್ಯೆ ಅಧಿಕಾರವನ್ನು ಸರಿಹೊಂದಿಸಲು, ಹಾಗೆ ಜನರ ಹಕ್ಕುಗಳನ್ನು ರಕ್ಷಿಸಲಿಕ್ಕೆ ಸಂವಿಧಾನ ಅಂತಕ್ಕಂಥದ್ದು ಬೇಕೇ ಬೇಕಾಗಿದೆ. ಹಾಗೆ ಇನ್ನೊಂದಷ್ಟು ಪಾಯಿಂಟಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ, ನಮ್ಮ ಸಂವಿಧಾನ ಅಂತಕ್ಕಂಥದ್ದು ದೇಶವನ್ನು ಸಂಘಟನೆ ಮಾಡುತ್ತೆ, ಜೊತೆಗೆ ನ್ಯಾಯಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತೆ, ಜನರಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ, ಇಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಹಕ್ಕುಗಳಾಗಿರ್ಬೋದು, ಹಾಗೆ ಇಲ್ಲಿ ಒಂದು ಸಮಾಜದಲ್ಲಿ ಅವನು ಸುವ್ಯವಸ್ಥಿತವಾಗಿ ವಾಸ ಮಾಡಲಿಕ್ಕೆ ಏನೆಲ್ಲ ಕರ್ತವ್ಯಗಳನ್ನು ಅವನು ನಿಭಾಯಿಸಬೇಕು, ನಾಗರಿಕನಾಗಿ ವಾಸ ಮಾಡಲಿಕ್ಕೆ ಅಂತಕ್ಕಂಥದ್ದು ಆಗಿರ್ಬೋದು, ಹಾಗೆ ಆಡಳಿತ ವಿಧಾನವನ್ನು ಸ್ಪಷ್ಟವಾಗಿ ನಿರ್ಧರಿಸುತ್ತೆ. ಹಾಗೆ ಇಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವನು ಯಾವುದೇ ದೌರ್ಜನ್ಯಕ್ಕೆ ಒಳಗಾಗದಂತೆ ಅದನ್ನು ತಪ್ಪಿಸಿ ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯವನ್ನು ಸ್ಥಾಪಿಸೋದಕ್ಕೆ ಸಂವಿಧಾನ ಅಂತಕ್ಕಂಥದ್ದು ಬಹುಮುಖ್ಯವಾದ ಅಂಗವಾಗಿದೆ. ಸಿಗ ತಾವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳ್ತಾ ಬಂದ್ರಿ, ಈಗ ಸ್ವಾತಂತ್ರ್ಯ ಬಂದ ನಂತರ ವಿವಿಧ ರಾಜ್ಯಗಳ ವಿವಿಧ ಸಂಸ್ಥಾನಗಳಲ್ಲಿ ವಿಲೀನವಾಗಿತ್ತು. ಅದನ್ನ ರಾಜ ಸಂಸ್ಥಾನಗಳು ಅದನ್ನು ಆಳ್ವಿಕೆ ನಡೆಸ್ತಾ ಇದ್ದು, ಅದನ್ನ ಒಂದುಗೂಡಿಸಿ ಒಂದು ದೇಶವನ್ನಾಗಿ ಮಾಡಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತರಲಿಕ್ಕೆ ಆ ಎಲ್ಲ ರಾಜ್ಯಗಳನ್ನು ಒಂದು ದೇಶದ ವ್ಯಾಪ್ತಿಗೆ ಒಂದೇ ರೀತಿಯ ಅಧಿಕಾರದಲ್ಲಿ ತಂದಂಥ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರವನ್ನು ನಡೆಸಲಿಕ್ಕೆ ಒಂದು ನೀತಿ ನಿಯಮಗಳು ಮತ್ತು ರೀತಿ ರಿವಾಜುಗಳು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನೀತಿ ನಿಯಮಗಳನ್ನ ಸೃಷ್ಟಿಸುವ ನಿಟ್ಟಿನಲ್ಲಿ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಒಂದು ಸಭೆಯನ್ನು ರಚನೆ ಮಾಡಿ, ಆ ಸಭೆಯಲ್ಲಿ ಒಂದಷ್ಟು ಪ್ರಮುಖ ಗಣ್ಯರು ಸೇರಿ ಈ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡ್ಕೊಳ್ತಾರೆ ಸರ್. ಈ ಸಂವಿಧಾನ ರಚನಾ ಸಭೆಯ ಕುರಿತು, ಆ ಸಭೆಯ ಸದಸ್ಯರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಖಂಡಿತ. ಭಾರತದ ಆತ್ಮ ಅಂತ ಕರೀತಕ್ಕಂಥ ನಮ್ಮ ಸಂವಿಧಾನ ವಿಶ್ವದ ಅತ್ಯಂತ ದೊಡ್ಡ ಹಾಗೂ ಸಂಕೀರ್ಣ ಸಂವಿಧಾನಗಳಲ್ಲಿ ಒಂದು ಅಂತಕ್ಕಂಥದ್ದು ನಾವು ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡಬೇಕಾದಂಥ ವಿಚಾರ. ಇಂಥ ಸಂವಿಧಾನದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೊರಟಾಗ ಬಹುಮುಖ್ಯವಾಗಿ ಕೆಲವೊಂದು ವಿಚಾರಗಳನ್ನು ಪಾಯಿಂಟ್ ಔಟ್ ಮಾಡಿದ್ರೆ, ನಾವು ಈ ಒಂದು ಸಂವಿಧಾನ ರಚನೆ ಮಾಡ್ತಕ್ಕಂಥ ಉದ್ದೇಶ ಏನಾಗಿತ್ತು ಅಂತಕ್ಕಂಥ ಮೊದಲನೇ ಅಂಶವನ್ನು ತಗೊಂಡ್ರೆ, ನಾವು ಈ ಒಂದು ಸ್ವಾತಂತ್ರ್ಯ ಭಾರತಕ್ಕೆ ಒಂದು ಸಂವಿಧಾನ ರಚಿಸ್ತಕ್ಕಂಥದ್ದು ಬಹಳ ಅನಿವಾರ್ಯವಾಗಿತ್ತು. ಯಾಕಂದ್ರೆ ಜನರು ಇಲ್ಲಿ ಮೊದಲೇ ಹೇಳ್ದಂಗೆ ಇದು ಒಂದೇ ಜಾತಿಗೆ ಅಥವಾ ಒಂದೇ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ದೇಶ ಅಲ್ಲ ನಮ್ದು. ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ದೇಶ. ಹಂಗಾಗಿ ಎಲ್ಲಾ ಧರ್ಮದ, ಎಲ್ಲಾ ಜಾತಿ, ಎಲ್ಲಾ ವರ್ಗದ ಜನರು ಒಪ್ಕೊಳ್ತಕ್ಕಂಥ ಒಂದು ಸಂವಿಧಾನವನ್ನು ಕೊಡ್ತಕ್ಕಂಥದ್ದು ಈ ಒಂದು ದೇಶದಲ್ಲಿ ಬಹಳ ಪ್ರಮುಖವಾಗಿತ್ತು. ಹಂಗಾಗಿ ಇದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಸ್ವಾತಂತ್ರ್ಯ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚಿಸ್ತಕ್ಕಂಥದ್ದು ಮೂಲ ಉದ್ದೇಶ. ನೀವು ಹೇಳ್ದಂಗೆ ಇನ್ನು ಸದಸ್ಯರು ಯಾವ ರೀತಿ ಆಯ್ಕೆ ಆದ್ರು, ಯಾರೆಲ್ಲ ಇದ್ರು ಅನ್ನೋ ವಿಚಾರಕ್ಕೆ ನಾವು ಬಂದಾಗ, ಈ ಒಂದು ಪ್ರಾಂತೀಯ ಸಭೆಗಳಿಂದ ಆಯ್ಕೆ ಆದಂತ ಪ್ರತಿನಿಧಿಗಳಿದ್ರು ಕೆಲವರು. ಅಂದ್ರೆ ಪ್ರಾಂತೀಯ ಒಂದು ಅಲ್ಲೇ ಆಯಾಯ ಪ್ರಾಂತ್ಯಗಳಿಂದ ಆ ಒಂದು ಸಭೆಗಳಿಂದ ಆಯ್ಕೆ ಆದಂತ ಪ್ರತಿನಿಧಿಗಳನ್ನ ಮೊದಲನೆಯದಾಗಿ ಅಲ್ಲಿ ಆಯ್ಕೆ ಮಾಡಿಕೊಳ್ಳಲಾಯಿತು. ಈ ಸಭೆಯ ಆರಂಭ ಯಾವಾಗ ಆಯ್ತಪ್ಪ ಅಂತ ಹೇಳಿದ್ರೆ, ಡಿಸೆಂಬರ್ 9, 1946ರಲ್ಲಿ ಈ ಒಂದು ಸಂವಿಧಾನ ರಚನಾ ಸಭೆಯ ಮೊದಲ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥ ವ್ಯಕ್ತಿಯನ್ನ ಆಯ್ಕೆ ಮಾಡಲಾಗುತ್ತೆ. ಡಿಸೆಂಬರ್ 9, 1946ರಲ್ಲಿ. ತದನಂತರದಲ್ಲಿ 2 ದಿನಗಳ ನಂತರ ಸಚ್ಚಿದಾನಂದ ಸಿನ್ಹಾರವರ ಒಂದು ಅನಾರೋಗ್ಯ ಆಗಿರ್ಬೋದು, ಅಥವಾ ಅವರಿಗೆ ವಯಸ್ಸಾದಂತಹ ಸಂದರ್ಭದಲ್ಲಿ ಅವರು ದೇಶ ವಿದೇಶಗಳನ್ನ ಸುತ್ತಾಡಿ ನಮ್ಮ ದೇಶಕ್ಕೆ ಯಾವ ರೀತಿಯಾದಂಥ ಸಂವಿಧಾನ ಬೇಕು ಅಂತಕ್ಕಂಥದ್ನ ವಿಚಾರವನ್ನ ಅಷ್ಟಾಗಿ ಅವರು ಅನಾರೋಗ್ಯ ಇದ್ದಿದ್ರಿಂದ ಮಾಡಕ್ಕಾಗಲ್ಲ ಅನ್ನೋ ಉದ್ದೇಶವನ್ನು ಇಟ್ಕೊಂಡು 2 ದಿನಗಳ ನಂತರದಲ್ಲಿ, ಅಂದ್ರೆ ಡಿಸೆಂಬರ್ 11, 1946ರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರ ಒಂದು ನೇತೃತ್ವದಲ್ಲಿ ಈ ಒಂದು ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ಏರ್ಪಡುತ್ತೆ. ಈ
ಒಂದು ಸಂವಿಧಾನ ರಚನಾ ಸಭೆಯಲ್ಲಿದ್ದ ವಿವಿಧ ಸಮುದಾಯಗಳ ಒಂದು ನಾಯಕರಾಗಿರ್ಬೋದು, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಾಗಿರ್ಬೋದು, ಇನ್ನಿತರ ಪ್ರಮುಖ ವ್ಯಕ್ತಿಗಳನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಲಾಗಿತ್ತು. ಅದು ಯಾರ್ಯಾರಪ್ಪ ಅಂತ ಹೇಳಲಿಕ್ಕೆ ಹೊರಟಾಗ ನಾವು ಮೊದಲನೇದಾಗಿ ನಾನು ಮೊದಲೇ ಹೇಳಿದಾಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಈ ಒಂದು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. ತದನಂತರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಮೂರನೆಯವರಾಗಿ ಜವಾಹರ್ಲಾಲ್ ನೆಹರು ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಜೊತೆಗೆ ನಾಲ್ಕನೆಯದಾಗಿ ಇವ್ರ ಬಗ್ಗೆ ನಾವು ಹೇಳಲೇಬೇಕಾಗುತ್ತೆ, ಯಾಕಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ನಾವು ಭಾರತೀಯ ಹುಕ್ಕಿನ ಮನುಷ್ಯ ಅಂತ ಕರಿತೀವಿ. ಇವರು ಎಷ್ಟು ಪ್ರಮುಖ ಪಾತ್ರ ವಹಿಸ್ತಾರಪ್ಪ ಅಂತ ಹೇಳಿದ್ರೆ, ಒಂದು ಗಣರಾಜ್ಯ ಅಂತಕ್ಕಂಥ ಒಂದು ಅಂಶ ಬರೋದಕ್ಕೆ ನಾನು ಮೊದಲೇ ಹೇಳ್ದಾಗೆ ಒಂದಷ್ಟು ಅಂತ ಹೇಳಿದ್ರೆ ಅಲ್ಲಲ್ಲಿ ಇದ್ದಂಥ ಪ್ರಾಂತೀಯ ಸಂಸ್ಥಾನಗಳನ್ನು ಒಗ್ಗೂಡಿಸುವಲ್ಲಿ ಇವರ ಒಂದು ಪಾತ್ರನಂತೂ ಅಮೋಘ. ಯಾಕಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ದೇಶೀಯ ಸಂಸ್ಥಾನಗಳನ್ನು ರಾಜ್ಯ ಮಾಡಲಿಕ್ಕೆ ಹೊರಟಾಗ ವಲ್ಲಭಭಾಯಿ ಪಟೇಲ್ ರವರು ನಮ್ಮ ಮೈಸೂರು ಸಂಸ್ಥಾನ ಮೊದಲನೇದಾಗಿ ಸೇರ್ಕೊಂಡಿದ್ದು ಗಣರಾಜ್ಯಕ್ಕೆ. ಆಗ ರಾಜರಾಗಿದ್ದಂಥ ಜಯಚಾಮರಾಜೇಂದ್ರ ಒಡೆಯರ್ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವ್ರಿಗೆ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ನೀವು ಸುತ್ತಿ ಒಗ್ಗೂಡಿಸ್ಲಿಕ್ಕೆ ಹೊರಟಿದ್ದೀರಾ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಹೆಲಿಕಾಪ್ಟರನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವ್ರಿಗೆ ಕೊಟ್ಟಿದ್ದು ಅಂತ ಹೇಳಿದ್ರೆ ನಮ್ಮ ಮೈಸೂರು ಸಂಸ್ಥಾನದ ಒಡೆಯರು ಜಯಚಾಮರಾಜೇಂದ್ರ ಒಡೆಯರು. ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಸಹ ಒಗ್ಗಟ್ಟಿನ ಪ್ರತೀಕವಾಗಿ ಒಂದು ಸಂವಿಧಾನ ರಚನಾ ಸಭೆಯ ಸದಸ್ಯರಾಗ್ತಾರೆ. ಜೊತೆಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಶಿಕ್ಷಣ ತಜ್ಞರಾಗಿ ಒಂದು ಸಂವಿಧಾನ ರಚನಾ ಸಭೆಯ ಒಂದು ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಹೀಗೆ ದೀರ್ಘಕಾಲಿಕ ಒಂದು ಚರ್ಚೆ, ಸಾರ್ವಜನಿಕ ಅಭಿಪ್ರಾಯ, ಹಾಗೆ ಸಮಾಜದ ನಿರ್ಮಾಣದ ಗುರಿಯನ್ನು ಇಟ್ಕೊಂಡು ಈ ಒಂದು ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದು ಪೂರ್ಣವಾಗಿ ಆಯ್ತು ಅಂತಕ್ಕಂಥದ್ದು. ಸರ್, ಈಗ ಯಾವುದೇ ಒಂದು ನಾವು ಒಂದು ಕಲ್ಲಿನ ವಿಗ್ರಹವನ್ನ ನೋಡಿದಂಥ ಸಂದರ್ಭದಲ್ಲಿ ಆ ಕಲ್ಲಿನ ವಿಗ್ರಹಕ್ಕೆ ಅಷ್ಟೊಂದು ಮಹತ್ವನ ಕೊಟ್ಟಂತ ಅದನ್ನ ಕೆತ್ತಿದಂಥ ಶಿಲ್ಪಿಗಳು, ಖಂಡಿತ ಈ ಸಂವಿಧಾನ ಇಷ್ಟೊಂದು ಪ್ರಬಲವಾಗಿ ಇಷ್ಟು ಬೃಹದಾಕಾರವಾಗಿ ಭಾರತ ದೇಶದಲ್ಲಿ ಅದು ರಚನೆ ಆಗಲಿಕ್ಕೆ ಅದನ್ನು ಕೆತ್ತಿದಂಥ ಅಥವಾ ಅದನ್ನು ಬರೆದಂಥ ಶಿಲ್ಪಿಗಳು ಪ್ರಮುಖವಾಗಿ ಈ ಸಮಯದಲ್ಲಿ ನಾವು ನೆನೆಸ್ಕೋಬೇಕಾಗುತ್ತೆ ಸರ್. ಅದರಲ್ಲಿ ಪ್ರಮುಖರಾದಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು, ಹಾಗೆಯೇ ಅವರ ನೇತೃತ್ವದ ಒಂದು ಕರಡು ಸಮಿತಿ ಸರ್. ಇದರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಖಂಡಿತ ಇದ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಕರಡು ಸಮಿತಿ ಅಂತಕ್ಕಂಥದ್ದು ಸಂವಿಧಾನ ರಚನಾ ಸಭೆಯಲ್ಲಿ ಬಂದಂಥ ಒಂದು ಅಂಗ. ಇದು ಭಾರತೀಯ ಸಂವಿಧಾನದ ತಂದೆ ಅಂತ ಕರಿತೀವಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು. ಈ ಭಾರತೀಯ ಸಂವಿಧಾನದ ತಂದೆ ಅಂತ ಕರೆಸ್ಕೊಳ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ರಚನೆಯಾದ ಸಮಿತಿಯೇ ಈ ಒಂದು ಕರಡು ಸಮಿತಿ ಅಂತಕ್ಕಂಥದ್ದು. ಈ ಕರಡು ಸಮಿತಿ ಭಾರತದ ಸಂವಿಧಾನ ರಚನೆಯಲ್ಲಿ ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ಈ ಭಾರತದ ಸಂವಿಧಾನದ ಮೂಲ ರಚನೆ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದ್ದು. ಅಂದ್ರೆ ಈ ಸಮಿತಿಯ ಉದ್ದೇಶ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಭಾರತದ ಸಂವಿಧಾನಕ್ಕೆ ಬೇಕಾದಂಥ ಮೂಲ ರಚನೆಯನ್ನ ಹುಡುಕ್ತಕ್ಕಂಥದ್ದು, ಅದನ್ನ ರೂಪುರೇಷೆಗಳನ್ನ ಕಂಡುಕೊಳ್ತಕ್ಕಂಥದ್ದೇ ಈ ಒಂದು ಸಂವಿಧಾನದ ಕರಡು ಸಮಿತಿಯ ಒಂದು ಪ್ರಮುಖವಾದಂಥ ಧ್ಯೇಯವಾಗಿತ್ತು. ಇದು ಯಾವ ರೀತಿ ರಚನೆ ಆಯಿತು ಅಂತ ನಾವು ನೋಡ್ಲಿಕ್ಕೆ ಹೊರಟಾಗ, ಇದರ ರಚನೆ 1947 ಆಗಸ್ಟ್ 29ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ 6 ಜನ ಸದಸ್ಯರನ್ನು ಒಳಗೊಂಡಂತೆ ಈ ಒಂದು ಕರಡು ಸಮಿತಿ ರಚನೆ ಆಗುತ್ತೆ. ಈ ಒಂದು ಕರಡು ಸಮಿತಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸ್ಕೊತಾರೆ. ಅದ್ರ ಜೊತೆ ಯಾರಿದ್ರಪ್ಪ 6 ಜನ ಸದಸ್ಯರು ಅಂತ ಹೇಳಿದ್ರೆ, ಮೊದಲನೇದಾಗಿ KM ಮುನ್ಷಿ ಅವರು, ಜೊತೆಗೆ ಮಹಮ್ಮದ್ ಸದುಲ್ಲಾ ಅವರು, ಮೂರನೆಯದಾಗಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗರ್ ಅವರು, ನಾಲ್ಕನೆಯದಾಗಿ ಗೋಪಾಲಸ್ವಾಮಿ ಅಯ್ಯಂಗರ್, ಹಾಗೆ ಖೈತಾನ್, ಜೊತೆಗೆ ಮಿಟ್ಟರ್ ಅಂತಕ್ಕಂಥ ಈ ಒಂದು 6 ಜನ ಸದಸ್ಯರನ್ನು ಒಳಗೊಂಡಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕರಡು ಸಮಿತಿ ಅಂತಕ್ಕಂಥದ್ದು ರಚನೆ ಆಗುತ್ತೆ. ಹಾಗೆ ಈ ಒಂದು ಕರಡು ಸಮಿತಿ ರಚನೆ ಆದಾಗ ಇದರ ಉದ್ದೇಶ ಏನಾಗಿತ್ತಪ್ಪ ಅಂತ ನಾವು ತಿಳ್ಕೊಳ್ಳಿಕ್ಕೆ ಹೋದಾಗ, ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಭಾರತದ ಸಂವಿಧಾನದ ಕರಡನ್ನ ತಯಾರಿಸ್ತಕ್ಕಂಥದ್ದು ಮೊದಲನೇ ಉದ್ದೇಶ. ಭಾರತದ ಸಂವಿಧಾನಕ್ಕೆ ಬೇಕಾದಂಥ ಮೂಲ ಒಂದು ರೂಪುರೇಷೆಯನ್ನ ಹುಡುಕ್ತಕ್ಕಂಥದ್ದು. ಇನ್ನು ಸಂವಿಧಾನದ ಸಭೆಯ ಮುಂದೆ ಇದನ್ನ ಮಂಡಿಸೋದು ಇದರ ಒಂದು ಎರಡನೇ ಒಂದು ಕರ್ತವ್ಯವಾಗಿತ್ತು ಅಂತ ನಾವು ಹೇಳ್ಬೋದು. ಇನ್ನೂ ಮುಂದುವರೆದು ಹೇಳ್ಬೇಕು ಅಂತ ಹೇಳಿದ್ರೆ, ಕರಡು ಸಮಿತಿಯ ಕಾರ್ಯಗಳು ಏನಿತ್ತು ಅಂತ ನಾವು ನೋಡ್ಲಿಕ್ಕೆ ಹೊರಟಾಗ, ವಿವಿಧ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡ್ತಾರೆ. ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಈ ಒಂದು ಸಮಿತಿ 6 ಜನ ಸದಸ್ಯರನ್ನು ಒಳಗೊಂಡಂಥ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ರಚನೆಗೊಂಡಂಥ ಈ ಒಂದು ಸಮಿತಿ ವಿವಿಧ ದೇಶಗಳ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡುತ್ತೆ, ಭಾರತಕ್ಕೆ ಸೂಕ್ತವಾದ ಅಂಶಗಳನ್ನು ಆಯ್ಕೆ ಮಾಡುತ್ತೆ. ಜೊತೆಗೆ ಭಾರತದ ವೈವಿಧ್ಯಮಯ ಸಂಸ್ಕೃತಿ, ನಾನು ಆಗ್ಲೇ ಹೇಳ್ದಂಗೆ ಇದು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ರಾಷ್ಟ್ರ. ಹಂಗಾಗಿ ಎಲ್ಲ ಜನರು, ಎಲ್ಲ ವರ್ಗದ ಧರ್ಮದ ಜನರು ಒಪ್ತಕ್ಕಂಥ, ಹಾಗೆ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ, ಧರ್ಮದ ಆಚರಣೆಯನ್ನು ಕಾಪಾಡ್ತಕ್ಕಂಥ, ಭಾಷೆಗಳನ್ನೂ ಗಮನದಲ್ಲಿಟ್ಕೊಂಡು ಈ ಸಂವಿಧಾನ ಅಂತಕ್ಕಂಥದ್ದನ್ನ ರಚನೆ ಮಾಡಲಾಗುತ್ತೆ ಅಂತ ನಾವು ಹೇಳ್ಬೋದು.
ಸರ್, ಹಾಗಿದ್ರೆ ಒಟ್ಟಾರೆಯಾಗಿ ನಮ್ಮ ಭಾರತದ ಸಂವಿಧಾನವನ್ನು ರಚಿಸೋದಕ್ಕೆ ಎಷ್ಟು ಸಮಯಗಳ ಕಾಲಾವಕಾಶ ತೆಗೆದುಕೊಂಡ್ರು ಸರ್? ಓಕೆ ಸರ್, ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಏನಿತ್ತು ಈ ಒಂದು ಕರಡು ಸಮಿತಿಯಲ್ಲಿ ಅಂತ ನಾವು ಹೇಳೋದಾದ್ರೆ, ನಾನು ಆಗ್ಲೇ ಹೇಳಿದೆ, ಈ ಭಾರತೀಯ ಸಂವಿಧಾನದ ತಂದೆ ಅಂತ ನಾವು ಕರಿತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಅಂತ. ಅವರ ಒಂದು ಕೊಡುಗೆ ಅಪಾರ. ಆ ಕಾರಣದಿಂದಲೇ ಅವ್ರನ್ನ ನಾವು ಸಂವಿಧಾನದ ಮೂಲ ರಚನೆಯನ್ನು ರೂಪಿಸುವಲ್ಲಿ ಮಾತ್ರ ಅಲ್ಲದೆ ಈ ಒಂದು ಸಂವಿಧಾನ ಸಭೆಯಲ್ಲಿ ವಿವಿಧ ವಿಷಯಗಳನ್ನು ಕುರಿತು ಉತ್ತಮ ಚರ್ಚೆಗಳನ್ನು ನಡೆಸ್ತಾರೆ ಅವರು. ಆ ಒಂದು ಸಂದರ್ಭದಲ್ಲಿ ಅವರ ವಿದ್ವತ್ತು, ಅವರ ಒಂದು ದೂರದೃಷ್ಟಿ ಆಗಿರ್ಬೋದು, ಭಾರತವು ವಿಶ್ವದ ಉತ್ತಮ ಸಂವಿಧಾನಗಳನ್ನು ಪಡ್ಕೊಂಡಿದೆ ಅಂತ ಅನಿಸ್ಕೊಳ್ಳುವಲ್ಲಿ ಇದು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಆ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರನ್ನೇ ಕೆಲವರು ಅನ್ಕೋತಾರೆ, ಅಂಬೇಡ್ಕರ್ ಅವ್ರನ್ನೇ ಯಾಕೆ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಬೇಕಿತ್ತು? ದೇಶ ವಿದೇಶಗಳೆಲ್ಲ ಸುತ್ತಿ ಅನೇಕ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಒಳ್ಳೆ ಭಾರತೀಯ ಸಂವಿಧಾನ ರೂಪುರೇಷೆಗೆ ಕರಡನ್ನು ತಯಾರಿಸ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಇರಲಿಲ್ವಾ ಅಂತಕ್ಕಂಥ ಕೆಲವರ ಪ್ರಶ್ನೆಗೆ ನನ್ನ ಉತ್ತರ ಏನಾಗಿದೆ ಅಂತ ಹೇಳಿದ್ರೆ, ಅಂದಿನ ಕಾಲಕ್ಕೆ 64 ವಿಷಯಗಳನ್ನು, 36 ಪದವಿ ಅಂದರೆ ಡಿಗ್ರಿಗಳನ್ನು, 7 ಭಾಷೆಗಳನ್ನು ಬಲ್ಲಂಥ ವ್ಯಕ್ತಿ ನಮ್ಮ ಭಾರತ ದೇಶದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರನ್ನ ಆಯ್ಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸ್ತಾರೆ ನಮ್ಮ ದೇಶದ ನಾಯಕರು ಅಂತ. ಅದೊಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರವಾಗಿದೆ. ಇನ್ನು ನೀವು ಈಗ ಹೇಳ್ದಂಗೆ ನಮ್ಮ ದೇಶಕ್ಕೆ ಸಂವಿಧಾನ ರಚಿಸಬೇಕಾದ್ರೆ ಎಷ್ಟು ಸಮಯ ತಗೊಳ್ತು ಅಂತ ಹೇಳಿದ್ರೆ, 1946 ಡಿಸೆಂಬರ್ 9ರಲ್ಲಿ ಕಾರ್ಯಾರಂಭ ಮಾಡ್ತಾರೆ ಸಂವಿಧಾನ ರಚನೆಗೆ. 1946 ಡಿಸೆಂಬರ್ 9ರಲ್ಲಿ ಅದು ಸರಿಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಧಿಯಲ್ಲಿ ಈ ಒಂದು ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದ 6 ಸದಸ್ಯರನ್ನೊಳಗೊಂಡ ಈ ಒಂದು ತಂಡ 1946 ಡಿಸೆಂಬರ್ 9ರಲ್ಲಿ ಕಾರ್ಯಾರಂಭ ಮಾಡಿ 1949 ನವೆಂಬರ್ 9ರಲ್ಲಿ ಇದನ್ನ ಸಂಸತ್ತಿನ ಮುಂದೆ ಅಂಗೀಕಾರಕ್ಕಾಗಿ ಮುಂದೆ ಇಡುತ್ತೆ ಅಂತ ಹೇಳಿದ್ರೆ, ಸರಿಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಕಾಶದಲ್ಲಿ ಸಂವಿಧಾನ ಅಂತಕ್ಕಂಥದ್ದು ರಚನೆ ಆಗುತ್ತೆ. ಸರ್, ಪ್ರಮುಖವಾಗಿ ಯಾವ ಯಾವ ದೇಶದ ಸಂವಿಧಾನಗಳಿಂದ ನಮ್ಮ ದೇಶದ ಸಂವಿಧಾನಕ್ಕೆ ಬೇಕಾದಂಥ ಅಗತ್ಯ ವಿಚಾರಗಳನ್ನು ಎರವಪಡಲಾಗಿದೆ ಸರ್? ನಮ್ಮ ಒಂದು ಸಂವಿಧಾನಕ್ಕೆ ಬೇಕಾದಂಥ ಮೂಲಭೂತ ಹಕ್ಕುಗಳಾಗಿರ್ಬೋದು, ಕರ್ತವ್ಯಗಳಾಗಿರ್ಬೋದು, ರಾಜ್ಯ ನಿರ್ದೇಶಕ ತತ್ವಗಳಾಗಿರ್ಬೋದು, ಇಂತಹ ಪ್ರಮುಖವಾದ ಅಂಶಗಳನ್ನು ಅಮೇರಿಕ ಆಗಿರ್ಬೋದು, ಇಂಗ್ಲೆಂಡ್, ಇನ್ನಿತರ ದೇಶಗಳ ಮೂಲಕ ಎರವಲು ಪಡ್ಕೊಂಡು ಒಂದು ಉತ್ತಮವಾದಂಥ ಸಂವಿಧಾನವನ್ನು ರಚಿಸ್ತಾರೆ. ಸರ್, ಇತರ ದೇಶಗಳಿಗೆ ಹೋಲಿಸ್ಕೊಳ್ತು ಅಂದ್ರೆ ನಮ್ಮ ದೇಶದ ಸಂವಿಧಾನ ಬಹಳ ದೊಡ್ಡ ಸಂವಿಧಾನ ಅಂತ ಹೇಳಿದ್ರಿ. ಮತ್ತೆ ಎಷ್ಟು ವಿಶೇಷತೆಯನ್ನ ಹೊಂದಿದೆ ಸರ್ ಇತರ ದೇಶದ ಸಂವಿಧಾನಗಳಿಗಿಂತ? ಯಾಕಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಇವಾಗಲೂ ಸಹ ನಮ್ಮ ಭಾರತೀಯ ಸಂವಿಧಾನದಲ್ಲಿ 12 ಅನುಸೂಚಿಗಳಿದೆ, 25 ಭಾಗಗಳಿದೆ, ಜೊತೆಗೆ 450 ವಿಧಿಗಳನ್ನು ಒಳಗೊಂಡಂತ ಬೃಹತ್ ಲಿಖಿತ ಸಂವಿಧಾನ, ಅದ್ರ ಬರಹ ರೂಪದಲ್ಲಿರ್ತಕ್ಕಂಥ ಬೃಹತ್ ಲಿಖಿತ ಸಂವಿಧಾನ ಅಂತ ನಾವು ಏನು ಕರಿತೀವಿ ಅಂತ ಹೇಳಿದ್ರೆ, 12 ಅನುಸೂಚಿಗಳಿದೆ, 25 ಭಾಗಗಳಿದೆ, 450 ವಿಧಿಗಳನ್ನು ಒಳಗೊಂಡಿದೆ. ಹಂಗಾಗಿ ನಾವು ಇದನ್ನ ನಮ್ಮ ಭಾರತ ದೇಶ ಹೆಮ್ಮೆ ಪಡ್ತಕ್ಕಂಥ ಬೃಹತ್ ಹಾಗೂ ಲಿಖಿತ ಸಂವಿಧಾನ ಅಂತ ಕರಿತೀವಿ. ಸರ್, ಹಾಗೇನೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸತತ ಸಂಶೋಧನೆಗಳನ್ನು ನಡೆಸಿ ನಿರಂತರ ಪ್ರಯತ್ನದಲ್ಲಿ 2 ವರ್ಷ 11 ತಿಂಗಳು ಮತ್ತು 18 ದಿನಗಳ ನಂತರ ಸಂವಿಧಾನವನ್ನು ಯಾವಾಗ ಎಲ್ಲಿ ಅಂಗೀಕರಿಸಲಾಯಿತು ಸರ್? ತದನಂತರ ಆ ಸಂವಿಧಾನ ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಜಾರಿಗೆ ಬರಲಾಗುತ್ತೆ ಸರ್? ನಮ್ಮ ಭಾರತ ಸಂವಿಧಾನದ ಅಂಗೀಕೃತ ಹಾಗೂ ಜಾರಿಯಾದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಹೊರಟಾಗ ಅದನ್ನು ನಾವು ಯಾವಾಗ ಅಂಗೀಕಾರ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, 1949 ನವೆಂಬರ್ 26ರಲ್ಲಿ ಸಂವಿಧಾನ ಸಭೆಯು ನವದೆಹಲಿಯಲ್ಲಿ ನಡೆಯುತ್ತೆ. 1949 ನವೆಂಬರ್ 26ರಲ್ಲಿ ಈ ಒಂದು ಸಂವಿಧಾನ ಸಭೆ ಅಂತಕ್ಕಂಥದ್ದು ನವದೆಹಲಿಯಲ್ಲಿ ನಡೆಯುತ್ತೆ. ಅಲ್ಲಿ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಂಥ ತಂಡಗಳೆಲ್ಲ ಸೇರಿ ಭಾರತ ಸಂವಿಧಾನ ಸಭೆ ಅಂತಕ್ಕಂಥದ್ದು ಅಲ್ಲಿ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಸಂವಿಧಾನವನ್ನು ಅಂಗೀಕರಿಸ್ತೀವಿ ನಾವು. ಅಂದರೆ ಸಂವಿಧಾನ ಸಭೆಯ ಸದಸ್ಯರು ಸಂವಿಧಾನವನ್ನು ಎಲ್ಲ ಅಂಶಗಳನ್ನು ಚರ್ಚಿಸ್ತಾರೆ. ಅಲ್ಲಿ ಚರ್ಚಿಸಿ ಕೆಲವೊಂದು ವಿಚಾರಗಳನ್ನು ತಿದ್ದುಪಡಿ ಮಾಡಿ ಅಂತಿಮವಾಗಿ ಅದನ್ನು ಅವರು ಒಪ್ಕೋತಾರೆ, ಅಂಗೀಕರಿಸ್ಕೊತೀವಿ. ಆ ಒಂದು ಸಂವಿಧಾನ ಭಾರತದಲ್ಲಿ ಜಾರಿಗೆ ಬಂದ ದಿನ ಅಂತ ಹೇಳಿದ್ರೆ ನಾವು ಅದನ್ನು ಜಾರಿಗೊಳಿಸ್ಕೊಂಡಿದ್ದು 1950 ಜನವರಿ 26ರಲ್ಲಿ. ಆದರೆ ಅಂಗೀಕಾರ ಮಾಡ್ಕೊಂಡಿದ್ದು 1949 ನವೆಂಬರ್ 26ರಲ್ಲಿ. ಈ ಒಂದು ಅಂಗೀಕಾರಗೊಂಡಂಥ ಸಂವಿಧಾನವನ್ನು ನಾವು ಭಾರತದಲ್ಲಿ ಜಾರಿಗೆ ತಂದ ದಿನವನ್ನು 1950 ಜನವರಿ 26ರನ್ನ ಗಣರಾಜ್ಯೋತ್ಸವ ಅಂತ ನಾವು ಇಂದಿಗೂ ಸಹ ಆಚರಿಸ್ತೀವಿ. ಹಾಗೆ ಅದರ ಮಹತ್ವ ಹೇಳಲಿಕ್ಕೆ ಹೊರಟಾಗ ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಈ ಒಂದು ಭಾರತ ಸಂವಿಧಾನದ ಮಹತ್ವ ಏನಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾರ್ವಭೌಮತ್ವ ಅಂತ ಹೇಳಿದ್ರೆ, ಅದಾಗಲೇ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತವಾಗಿತ್ತು, ಅಂದರೆ ಸ್ವತಂತ್ರ ರಾಷ್ಟ್ರವಾಗಿತ್ತು. ಇನ್ನು ಎರಡನೆಯದಾಗಿ ಪ್ರಜಾಪ್ರಭುತ್ವ,
ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ರಾಜಪ್ರಭುತ್ವ ವ್ಯವಸ್ಥೆ ಹೋಗಿತ್ತು. ಈ ನವದೆಹಲಿಯಲ್ಲಿ ನಡೆದಂಥ ಸಂವಿಧಾನದ ಅಂಗೀಕಾರದ ಒಂದು ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇಲ್ಲಿವರೆಗೂ ಒಂದು ದೇಶವನ್ನ ಅಂತ ಹೇಳಿದ್ರೆ ಒಂದು ಜನರನ್ನ ಆಳ್ತಕ್ಕಂಥ ವ್ಯಕ್ತಿ ರಾಣಿಯ ಒಂದು ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದ. ಆದ್ರೆ ಇವಾಗಿಂದ ಈ ಒಂದು ಸಂವಿಧಾನ ಜಾರಿಗೆ ನಾವು ಮಾಡ್ಕೊಳ್ಳೋದ್ರಿಂದ ಜನರನ್ನ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಪ್ರತಿಯೊಬ್ಬ ಮತದಾರನು ಚಲಾಯಿಸ್ತಕ್ಕಂಥ ಮತದಾನದ ಪೆಟ್ಟಿಗೆಯಲ್ಲಿ ಜನಿಸ್ತಾನೆ ಇವತ್ತಿಂದ ಅಂತಕ್ಕಂಥ ಒಂದು ವಿಚಾರವನ್ನು ಅವರು ಹೇಳ್ತಾರೆ. ಅದನ್ನು ನಾವು ಗಮನದಲ್ಲಿಟ್ಕೊಂಡು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದ್ರೆ ಅಂದಿನಿಂದ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾಗುತ್ತೆ. ಹಂಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂತು. ಇನ್ನು ಮೂರನೇ ಅಂಶವಾಗಿ ನಾವು ನೋಡಿದಾಗ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಅಂತ ಹೇಳಿದ್ರೆ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಈ ಮೂಲಭೂತ ಹಕ್ಕುಗಳನ್ನ ಒದಗಿಸಲಾಯಿತು ಈ ಒಂದು ಸಂವಿಧಾನದ ಮೂಲಕ. ಈ ಒಂದು ದೇಶದಲ್ಲಿ ಅವನು ಸುಭೀಕ್ಷವಾಗಿ ಧೈರ್ಯದಿಂದ ಬದುಕಬೇಕು ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಆ ಒಂದು ಮೂಲಭೂತ ಹಕ್ಕುಗಳನ್ನ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಈ ಒಂದು ಸಂವಿಧಾನ ಒದಗಿಸ್ತು. ಇನ್ನು ನಾಲ್ಕನೆಯದಾಗಿ ಸಮಾನತೆ ಅಂತಕ್ಕಂಥದ್ದು. ಯಾವುದೇ ಜಾತಿ, ಧರ್ಮ, ಲಿಂಗ, ಈ ತಾರತಮ್ಯ ಇತ್ಯಾದಿ ಇವು ಯಾವುದೂ ಇಲ್ದನೆ, ಅದು ಯಾವುದರ ಆಧಾರದ ಮೇಲೆಯೂ ಅಲ್ಲದೆ ಸಮಾನತೆಯಿಂದ ಪ್ರತಿಯೊಬ್ಬ ವ್ಯಕ್ತಿ ಈ ಒಂದು ಭಾರತ ದೇಶದಲ್ಲಿ ಬದುಕಲಿಕ್ಕೆ ಅವಕಾಶವನ್ನ ನೀಡಿತು ಸಂವಿಧಾನ. ಅದರ ಜೊತೆಗೆ ನಮ್ಮ ಸಂವಿಧಾನ, ನಾನು ಆಗ್ಲೇ ಹೇಳ್ದಂಗೆ ಇದು ಲಿಖಿತ ಸಂವಿಧಾನ ಅಂತ ಹೇಳಿದ್ರೆ ಬರಹ ರೂಪದಲ್ಲಿ ಇರತಕ್ಕಂಥ ಒಂದು ಸಂವಿಧಾನ. ಹಂಗಾಗಿ ಎಲ್ಲಾ ನಿಯಮಗಳು ಮತ್ತು ಕಾನೂನುಗಳು ಒಂದು ದಾಖಲೆಯಲ್ಲಿ ಸಿಗ್ತವೆ. ನಮ್ಮ ಭಾರತೀಯ ಸಂವಿಧಾನದಲ್ಲಿ ಎಲ್ಲಾ ನಿಯಮಗಳು ಹಾಗೆ ಕಾನೂನು ರಚನೆ ಆಗಿರ್ಬೋದು ಎಲ್ಲ ಒಂದೇ ಒಂದು ದಾಖಲೆಯಲ್ಲಿ ಲಭ್ಯವಿದೆ ಅಂತಕ್ಕಂಥ ವಿಚಾರವನ್ನು ನಾವು ಹೇಳ್ಬೋದು. ಇನ್ನು ದೀರ್ಘವಾದಂಥ ಸಂವಿಧಾನ ನಮ್ದು ಅಂತ ಹೇಳಿದ್ರೆ ವಿಶ್ವದಲ್ಲೇ ಅತಿ ದೊಡ್ಡ ಸಂಕೀರ್ಣ ಸಂವಿಧಾನಗಳಲ್ಲಿ ನಮ್ದು ಸಹ ಒಂದು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಕೊನೆಯದಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಗಣರಾಜ್ಯ. ಏನು ಭಾರತ ಗಣರಾಜ್ಯವಾಗಿದ್ದು ಅಂತ ಹೇಳಿದ್ರೆ ಇಲ್ಲಿ ರಾಷ್ಟ್ರದ ಮುಖ್ಯಸ್ಥರು ಜನತೆಯಿಂದ ಆಯ್ಕೆಯಾದವರು ಆಗಿರ್ತಾರೆ. ಇಲ್ಲಿ ನಮ್ಮ ಭಾರತೀಯ ಸಂವಿಧಾನದಲ್ಲಿ ವಾಸ ಮಾಡ್ತಕ್ಕಂಥ ಜನರನ್ನ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಪ್ರಮುಖವಾಗಿ ಜನತೆಯಿಂದ ಆಯ್ಕೆಯಾದವರೇ ಆಗಿರ್ತಾರೆ ಅಂತಕ್ಕಂಥದ್ದು ಪ್ರಮುಖವಾದ ವಿಷಯ. ಇದಿಷ್ಟು ಅಂಶಗಳನ್ನು ನಾವು ಭಾರತೀಯ ಒಂದು ಸಂವಿಧಾನದ ಮಹತ್ವ ವಿಚಾರವಾಗಿ ಮಾತಾಡಬಹುದಾಗಿದೆ. ಸರ್, ಹಾಗಿದ್ರೆ ಭಾರತದ ಪ್ರಜೆಯಾದಂಥ ನಾವು ನಮ್ಮ ಸಂವಿಧಾನವನ್ನು ಏಕೆ ಅರ್ಥಕೊಂಡಿರಬೇಕು ಸರ್? ಖಂಡಿತ. ಯಾಕೆ ತಿಳ್ಕೊಬೇಕಪ್ಪ ನಮ್ಮ ಭಾರತೀಯ ಸಂವಿಧಾನವನ್ನ ಅಂತ ಹೇಳಿದ್ರೆ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಸಂವಿಧಾನವನ್ನು ತಿಳ್ಕೊಳ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥ ವಿಚಾರ. ಏಕೆ ಅಂತ ಹೇಳಿದ್ರೆ ಸಂವಿಧಾನ ನಮ್ಮ ದೇಶದ ನಿಯಮಗಳ ಪುಸ್ತಕ ಅಂತ ಹೇಳ್ಬೋದು. ನಾವು ನಿಯಮದ ಪುಸ್ತಕ ಅಂತ ಹೇಳ್ಬೋದು ನಾವು ಸಂವಿಧಾನವನ್ನು. ಅದು ನಮಗೆ ಒದಗಿಸಿರ್ತಕ್ಕಂಥ ಹಕ್ಕುಗಳಾಗಿರ್ಬೋದು, ನಾವು ಪಾಲಿಸಬೇಕಾದಂಥ ಕರ್ತವ್ಯಗಳ ಬಗ್ಗೆ ಅದು ನಮಗೆ ತಿಳಿಸುತ್ತೆ. ಕೆಲವೊಂದು ವಿಚಾರಗಳನ್ನ ಪಾಯಿಂಟ್ ಔಟ್ ಮಾಡಿ ಹೇಳೋದಾದ್ರೆ ನಮ್ಮ ಹಕ್ಕುಗಳನ್ನ ತಿಳಿದುಕೊಳ್ಳಿಕ್ಕಾದ್ರೂ ನಾವು ಸಂವಿಧಾನವನ್ನ ತಿಳ್ಕೊಬೇಕಾಗತ್ತೆ. ಯಾಕೆ ನಮಗೆ ಹಕ್ಕು ಬೇಕು ಅಂತ ಹೇಳಿದ್ರೆ ಈ ಸಂವಿಧಾನ ಅಂತಕ್ಕಂಥದ್ದನ್ನ ತಿಳ್ಕೊಂಡಾಗ, ನಾವು ಸಂವಿಧಾನವನ್ನು ತಿಳ್ಕೊಂಡಾಗ ಮಾತ್ರ ನಮಗೆ ನಾವು ಯಾವ ಹಕ್ಕುಗಳು ನಮ್ಮನ್ನ ರಕ್ಷಿಸ್ತವೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿಕ್ ಸಾಧ್ಯ. ಈ ಸಂವಿಧಾನದ ಬಗ್ಗೆ ತಿಳ್ಕೊಂಡಾಗ ಮಾತ್ರ ನಮ್ಮನ್ನ ನಾವು ರಕ್ಷಿಸಿಕೊಳ್ಳಲು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಮೊದಲನೇ ವಿಚಾರ. ಇನ್ನು ಎರಡನೆಯದಾಗಿ ನಮ್ಮ ಕರ್ತವ್ಯಗಳನ್ನ ತಿಳಿದುಕೊಳ್ಳೋದಕ್ಕೆ, ಅಂದ್ರೆ ನಾವು ಇಲ್ಲಿ ಒಳ್ಳೆಯ ನಾಗರಿಕರಾಗಿ ಬದುಕಲಿಕ್ಕೆ ಕಾರಣವಾಗಿರ್ತಕ್ಕಂಥವು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಮೂಲಭೂತ ಕರ್ತವ್ಯಗಳು. ಆ ಮೂಲಭೂತ ಕರ್ತವ್ಯಗಳನ್ನು ತಿಳ್ಕೊಂಡಾಗ ಮಾತ್ರ ನಾವು ಈ ಒಂದು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬದುಕಬಹುದು. ಅದಕ್ಕೋಸ್ಕರನಾದ್ರೂ ನಾವು ಸಂವಿಧಾನವನ್ನು ತಿಳ್ಕೋಬೇಕು. ಇನ್ನು ಮೂರನೇ ಒಂದು ಪಾಯಿಂಟ್ ಅಲ್ಲಿ ನಾವು ನೋಡೋದಾದ್ರೆ ಸರ್ಕಾರದ ಕೆಲಸವನ್ನ ಗಮನಿಸೋದು. ಈಗ ಅಂಬೇಡ್ಕರ್ ಅವರು ಹೇಳ್ದಂಗೆ ಇನ್ನು ಇವಾಗಿಂದ ಸಂವಿಧಾನ ಜಾರಿಗೆ ಬಂದಾಗಿಂದ ರಾಜಪ್ರಭುತ್ವ ವ್ಯವಸ್ಥೆ ಹೋಯ್ತು, ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂತು. ಪ್ರಜೆಗಳಿಂದ ಆಯ್ಕೆಯಾದಂಥ ಪ್ರಜಾಪ್ರತಿನಿಧಿ ಈ ಒಂದು ದೇಶವನ್ನ ಆಳ್ವಿಕೆ ಮಾಡ್ತಕ್ಕಂಥ ಒಂದು ವಿಚಾರ ಬಂದಾಗ ಆ ಒಂದು ಸರ್ಕಾರ ಏನ್ ಕೆಲಸವನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ದೇಶದ ಕಡೆಯ ವ್ಯಕ್ತಿಗೂ ಇರ್ತಕ್ಕಂಥ ಒಂದು ಮೂಲ ಸ್ವಾತಂತ್ರ್ಯ. ಆ ಒಂದು ಸರ್ಕಾರದ ಕೆಲಸವನ್ನ ಗಮನಿಸ್ಲಿಕ್ಕೆ ಸಂವಿಧಾನದ ಪ್ರಕಾರ ಸರ್ಕಾರ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಎಂಬುದನ್ನು ನಾವು ತಿಳ್ಕೊಂಡಾಗ ಮಾತ್ರ ನಾವು ನಮ್ಮ ಸರ್ಕಾರದ ಕೆಲಸವನ್ನು ಗಮನಿಸಬಹುದು. ಅಗತ್ಯವಿದ್ದಲ್ಲಿ ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ನಮಗೆ ಅವಕಾಶ ಇದೆ. ಆ ಒಂದು ಸರ್ಕಾರದ ವಿಚಾರಗಳನ್ನು ಪ್ರಶ್ನೆ ಮಾಡ್ಲಿಕ್ಕಾದ್ರೂ ಸಾಧ್ಯವಾಗುತ್ತೆ ನಾವು ನಮ್ಮ ಸಂವಿಧಾನವನ್ನು ತಿಳ್ಕೊಂಡಾಗ. ಇನ್ನು ಐದನೇ ಪಾಯಿಂಟ್ ಆಗಿ ನೋಡೋದಾದ್ರೆ ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳೋದಕ್ಕೆ, ನಾವು ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಸಂವಿಧಾನ ನಮಗೆ ಹಕ್ಕುಗಳನ್ನು ನೀಡಿದೆ. ಅದನ್ನು ಬಳಸ್ಕೊಳ್ಳೋದಿಕ್ಕಾದ್ರೂ ಸಹ ನಾವು ಏನ್ ಮಾಡ್ಬೇಕಾಗತ್ತಪ್ಪ ಅಂತ ಹೇಳಿದ್ರೆ ಸಂವಿಧಾನದ ಬಗ್ಗೆ ತಿಳಿದಿರಬೇಕು.
ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ಪರಿಹರಿಸಲು. ಏನು ಸಮಸ್ಯೆಗಳು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಜೀವನದಲ್ಲಿ ಎದುರಾಗ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳಾಗಿರ್ಬೋದು, ಈ ಒಂದು ದುರ್ಬಲರನ್ನ ಸಬಲರು ತುಳಿತಕ್ಕಂಥ ವ್ಯವಸ್ಥೆ ಇರುತ್ತೆ. ಆ ಒಂದು ವ್ಯವಸ್ಥೆಯಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಅದ್ರ ಮೊರೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಸಂವಿಧಾನದ ವಿಚಾರವಾಗಿ ಅಲ್ಪ ಸ್ವಲ್ಪನಾದ್ರೂ ತಿಳಿದಿರಲೇಬೇಕು ಅಂತಕ್ಕಂಥದ್ದು ನನ್ನ ವಿಚಾರ. ಅದ್ರ ಜೊತೆಗೆ ಈ ಒಂದು ಜೀವನದಲ್ಲಿ ಎದುರಾಗ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸೋದಿಕ್ಕೆ ಜೊತೆಗೆ ಸಂವಿಧಾನ ನಮಗೆ ಮಾರ್ಗದರ್ಶನವನ್ನು ನೀಡುತ್ತೆ. ಈ ಸಂಕ್ಷಿಪ್ತವಾಗಿ ಸಂವಿಧಾನ ನಮ್ಮ ದೇಶದ ನಿಯಮಗಳ ಪುಸ್ತಕ ಅಂತ ಹೇಳ್ತೀವಿ ನಾವು. ಯಾಕಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಹಕ್ಕುಗಳಾಗಿರ್ಬೋದು, ಕರ್ತವ್ಯಗಳಾಗಿರ್ಬೋದು, ಅದನ್ನು ರಕ್ಷಿಸುತ್ತೆ. ಜೊತೆಗೆ ಹಾಗಾಗಿ ಪ್ರತಿಯೊಬ್ಬ ಭಾರತೀಯನು ತನ್ನ ಸಂವಿಧಾನದ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಬಹುಮುಖ್ಯವಾದ ಅಂಶವಾಗಿದೆ. ಬಹಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ಗಣರಾಜ್ಯ ಎಂಬ ಪರಿಕಲ್ಪನೆ ಕುರಿತಾಗಿರ್ಬೋದು, ಗಣರಾಜ್ಯೋತ್ಸವದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಸಂವಿಧಾನದ ಮಹತ್ವವನ್ನು ಕುರಿತು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಸರ್. ಈಗ ಕಾರ್ಯಕ್ರಮದ ಕೊನೆಯದಾಗಿ ಸರ್, ತಮ್ಮ ಮಾತುಗಳನ್ನು ಕೇಳಿದ್ರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಜನತೆಗೆ ಈ ಗಣರಾಜ್ಯೋತ್ಸವದ ಮಹತ್ವ ಕುರಿತು ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತ. ಎಲ್ಲ ನನ್ನ ಪ್ರಿಯ ಕೇಳುಗರಿಗೆ, ಇಂದು ನಾವು ನಮ್ಮ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದು ನಮ್ಮ ಪ್ರಜಾಪ್ರಭುತ್ವದ ಸಂವಿಧಾನದ ಬಗ್ಗೆ ಹೆಮ್ಮೆ ಪಡ್ತಕ್ಕಂಥ ದಿನ. ನಮ್ಮ ಸಂವಿಧಾನ ನಮಗೆ ಸಮಾನತೆಯನ್ನು ಕೊಟ್ಟಿದೆ, ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಮತ್ತು ನ್ಯಾಯವನ್ನು ಒದಗಿಸಿದೆ. ಈ ಒಂದು ವಿಶೇಷ ದಿನದಲ್ಲಿ ನಾವು ನಮ್ಮ ದೇಶದ ಪ್ರಗತಿಗೆ ಕೊಡುಗೆ ನೀಡಲು ಪ್ರತಿಜ್ಞೆ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ನಾವು ಪ್ರತಿಜ್ಞೆಯನ್ನು ಮಾಡೋಣ. ಈ ದೇಶ ನಮಗೆ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಈ ದೇಶಕ್ಕೆ ಏನನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನಾವು ಮನದಟ್ಟನ್ನು ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಾವು ಹೆಜ್ಜೆಯನ್ನು ಮುಂದಿಡೋಣ. ಜೊತೆಗೆ ನಮ್ಮ ಸಂವಿಧಾನದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ನಾವು ಹೇಗೆ ಬದುಕಬೇಕು, ಇಲ್ಲಿ ನ್ಯಾಯಯುತವಾದಂಥ ನಾಗರಿಕನಾಗಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ಆ ಒಂದು ಸಂವಿಧಾನದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳೋಣ. ಆ ಮೂಲಕ ನಾವು ಒಂದು ಉತ್ತಮ ಭಾರತವನ್ನು ನಿರ್ಮಿಸೋದಕ್ಕೆ ನಾವು ಕೈ ಜೋಡಿಸೋಣ ಅಂತ ಹೇಳ್ತೀನಿ. ಜೊತೆಗೆ ನಮ್ಮ ದೇಶದ ವೈವಿಧ್ಯತೆಯನ್ನು ನಾವು ಆಚರಿಸೋಣ. ಇದು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ರಾಷ್ಟ್ರ. ಎಲ್ಲ ಧರ್ಮಗಳನ್ನು ಗೌರವಿಸೋಣ, ಎಲ್ಲ ಒಂದು ಭಾಷೆಗಳನ್ನು ನಾವು ಗೌರವಿಸೋಣ. ಜೊತೆಗೆ ಒಗ್ಗಟ್ಟಿನಿಂದ ಬದುಕ್ತಕ್ಕಂಥ ಕೆಲಸಕ್ಕೆ ನಾವು ಕಾರ್ಯಕ್ಕೆ ಕೈ ಹಾಕೋಣ. ಹಾಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ನಾವು ಪಾಲ್ಗೊಳ್ಳೋಣ ಅಂತ ನಾನು ಹೇಳ್ತೀನಿ ನಮ್ಮ ಎಲ್ಲ ಪ್ರಿಯ ಕೇಳುಗರಿಗೆ. ಭಾರತದ ಪ್ರಜೆಯಾಗಿ ದೇಶ ನಮ್ಗೆ ಏನು ಕೊಡ್ತು ಅನ್ನೋದಕ್ಕಿಂತ ಪ್ರಜೆಯಾಗಿ ನಾವು ದೇಶಕ್ಕೆ ಏನು ಕೊಡುಗೆ ಕೊಟ್ಟು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಖಂಡಿತ. ಆ ನಿಟ್ಟಿನಲ್ಲಿ ಸರ್ವಧರ್ಮವನ್ನು ಸಮಾನತೆಯಿಂದ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಗೌರವವನ್ನು ಕೊಡುವ ಮುಖಾಂತರ ಸಂವಿಧಾನದ ಚೌಕಟ್ಟಿನಲ್ಲಿ ನಾವೊಂದು ಜೀವನವನ್ನು ನಡೆಸಿದ್ರೆ ಅದೇ ನಾವು ದೇಶಕ್ಕೆ ಕೊಡುವಂಥ ಒಂದು ಅಪಾರವಾದ ಗೌರವ ಅಂತ ಹೇಳ್ತಾ ಇದ್ದೀರಾ. ಖಂಡಿತ. ಬಹಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಗಣರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಆಗಮಿಸಿ ಗಣರಾಜ್ಯ ಎಂಬ ಪರಿಕಲ್ಪನೆಯ ಮಹತ್ವ ಆಗಿರ್ಬೋದು, ಅದರ ಅರ್ಥ ಆಗಿರ್ಬೋದು, ಗಣರಾಜ್ಯೋತ್ಸವದ ಆಚರಣೆ ಹಿನ್ನೆಲೆ ಆಗಿರ್ಬೋದು, ದೇಶಕ್ಕೆ ಸಂವಿಧಾನ ಅನ್ನೋದು ಎಷ್ಟು ಮುಖ್ಯ ಆಗಿರುತ್ತೆ, ಆ ನಮ್ಮ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಯಾವ್ಯಾವ ಸಮಿತಿಗಳು ತಮ್ಮ ಕೆಲಸವನ್ನು ಮಾಡಿದ್ದೇವೆ, ಎಷ್ಟು ಸಮಯಗಳನ್ನು ತೆಗೆದುಕೊಂಡು ಈ ಸಂವಿಧಾನವನ್ನು ರಚನೆ ಮಾಡಿ ನಮಗಾಗಿ ಕೊಡುಗೆ ಆಗಿರ್ಬೋದು, ಒಟ್ಟಾರೆಯಾಗಿ ಸಂವಿಧಾನದ ಮಹತ್ವ ಮತ್ತು ಗಣರಾಜ್ಯದ ಮಹತ್ವ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತ. ಈ ಒಂದು 76ನೇ ಗಣರಾಜ್ಯೋತ್ಸವದ ವಿಚಾರವಾಗಿ ಒಂದಷ್ಟು ನನಗೆ ತಿಳಿದಿರತಕ್ಕಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಮುದಾಯ ಬಾನುಲಿ ಕೇಂದ್ರವಾಗಿರತಕ್ಕಂಥ ಜನಧ್ವನಿ 90.8 ಕಂಪನಾಂಕ, ಜೊತೆಗೆ ಸ್ನೇಹಿತರಾದ ನಿಮಗೆ ಶ್ರೀಕಾಂತ್ ಜನಧ್ವನಿ ಅವರಿಗೆ ನನ್ನ ಹೃದಯ ಸ್ಪರ್ಶಿ ವಂದನೆಗಳನ್ನು ಹೇಳ್ತಾ ಇದರೊಂದಿಗೆ ನನ್ನ ಒಂದೆರಡು ಮಾತಿಗೆ ನಾನು ವಿರಾಮವನ್ನು ಹೇಳ್ತೀನಿ ಸರ್. ಸರ್, ಮತ್ತೊಮ್ಮೆ ತಮಗೂ ಕೂಡ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಪ್ರಿಯ ಕೇಳಿದರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಗಣರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಗಣರಾಜ್ಯ ಎಂಬ ಪರಿಕಲ್ಪನೆ ಆಗಿರ್ಬೋದು, ಗಣರಾಜ್ಯೋತ್ಸವದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಒಂದು ದೇಶದ ಆಡಳಿತದಲ್ಲಿ ಸಂವಿಧಾನ ಅನ್ನೋದು ಎಷ್ಟು ಮುಖ್ಯ ಆಗಿರುತ್ತೆ ಅನ್ನೋದು ಕುರಿತು ಸಾಕಷ್ಟು ವಿಚಾರಗಳನ್ನು, ಈ ಗಣರಾಜ್ಯೋತ್ಸವದ ಸಂಪೂರ್ಣ ಮಾಹಿತಿಯನ್ನು ಇಂದು ನಮ್ಮೊಂದಿಗೆ ಹಂಚಿಕೊಂಡಂಥವರು ಸರಗೂರು ತಾಲೂಕಿನ ಬಡಗಲಪುರ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ನಿಲ್ವಾಗಿಲು ಗ್ರಾಮದ ನಿವಾಸಿಗರು, ಬರಹಗಾರರು ಹಾಗೂ ಯುವ ಸಾಹಿತಿಗಳಾದಂಥ ಶ್ರೀಯುತ ಅವಿನಾಶ್ ರವರು. ಇದಾಗಿತ್ತು ಇವತ್ತಿನ ನಮ್ಮ ಗಣರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಜಯ ಭಾರತಿ.